ಚಂದ್ರನು ಮಹಾತ್ಮನಾದ ಹನುಮಂತನನ್ನು ಗಾಢವಾಗಿ ಆಲಿಂಗಿಸಿದನು. ಇದಾದ ನಂತರ ಶ್ರೀರಾಮನು ಸ್ವಲ್ಪ ಹೊತ್ತು ಸುಮ್ಮನಿದ್ದನು. ಆಗ ಅವನನ್ನು ಮತ್ತೊಂದು ಚಿಂತೆ ಬಾಧಿಸತೊಡಗಿತು. ಸುಗ್ರೀವನಿಗೆ ಕೇಳುವಂತೆ ಮತ್ತೆ ಹನುಮಂತನಿಗೆ ಈ ರೀತಿ ನುಡಿದನು. ಸೀತೆಯನ್ನು ಹುಡುಕುವ ಕೆಲಸ ನಿನ್ನಿಂದ ಚೆನ್ನಾಗಿ ನೆರವೇರಿತು. ಆದರೆ ಈ ಸಮುದ್ರವನ್ನು ನೆನೆದೊಡನೆಯೇ ನನ್ನ ಧೈರ್ಯ ಕುಂದುತ್ತದೆ. ಇದನ್ನು ದಾಟಿ ಇದರ ದಕ್ಷಿಣ ತೀರವನ್ನು ತೇರಲು ಹೇಗೆ ತಾನ ಸಾಧ್ಯ? ಇದಕ್ಕೆ ಒಂದು ಉಪಾಯವನ್ನು ಸೂಚಿಸು. ಚಿಂತೆಯಿಂದ ಕೂಡಿದ ಶ್ರೀರಾಮಚಂದ್ರನನ್ನು ಸಮಾಧಾನಗೊಳಿಸಿ ಸುಗ್ರೀವನು ಹೇಳಿದನು. ಶ್ರೀರಾಮಚಂದ್ರ, ಸಾಮಾನ್ಯ ಮನುಷ್ಯನಂತೆ ನೀನು ದುಃಖಿಸುವುದು ತರವಲ್ಲ. ಮಾಡಿದ ಉಪಕಾರವನ್ನು ಮರೆತವನ ಸ್ನೇಹವನ್ನು ತೊರೆಯುವಂತೆ ಈ ದುಃಖವನ್ನು ದೂರ ಮಾಡು. ಸೀತೆಯ ವರ್ತಮಾನವು ಶತ್ರುಗಳ ನೆಲೆಯು ತಿಳಿದಿರುವಲ್ಲಿ ನಿನ್ನ ಈ ದುಃಖಕ್ಕೆ ಕಾರಣವೇನು? ನೀನು ಬುದ್ಧಿಶಾಲಿ, ಪಂಡಿತ, ಅಲ್ಲದೆ ಶಾಸ್ತ್ರಗಳನ್ನು ತಿಳಿದವನು. ಹೀಗಿರುವಲ್ಲಿ ಉತ್ಸಾಹಕ್ಕೆ ಭಂಗ ತರುವ ಈ ಬುದ್ಧಿಯನ್ನು ತೆರೆದುಬಿಡು. ಈ ಸಮುದ್ರವನ್ನು ದಾಟಿ ನಿನ್ನ ಶತ್ರುಗಳನ್ನು ನಾನು ನಾಶ ಮಾಡುತ್ತೇವೆ. ಉತ್ಸಾಹದಿಂದ ಎಲ್ಲವೂ ನಾಶ ಹೊಂದುತ್ತದೆ. ನಿನಗೆ ಹಿತವನ್ನುಂಟು ಮಾಡುವ ಅಗ್ನಿಯನ್ನು ಹೋಗಲು ಸಿದ್ಧರಾಗಿರುವ ಈ ವಾನರ ಉತ್ಸಾಹವನ್ನು ನೋಡು. ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಉಪಾಯವನ್ನು ಕುರಿತು ಯೋಚಿಸು. ಸೇತುವೆಯನ್ನು ಕಟ್ಟಿದೊಡನೆಯೇ ಸಮುದ್ರವನ್ನು ದಾಟಿ ರಾವಣನನ್ನು ಇವರು ಕೊಂದರೆಂದೇ ತಿಳಿ. ಯುದ್ಧದಲ್ಲಿ ಬಿಲ್ಲನ್ನು ಹಿಡಿದ ನಿನ್ನನ್ನು ಎದುರಿಸಲು ಯಾರಿಗೆ ತಾನೇ ಸಾಧ್ಯ? ಉದ್ಯೋಗಹೀನರಾಗಿ ಕ್ಷತ್ರಿಯರು ಕುಳಿತು ಬಿಡುವುದು ಯೋಗ್ಯವಲ್ಲ. ಆದ್ದರಿಂದ ಈ ಕಡಲು ದಾಟಲು ಉಪಾಯವನ್ನು ಚಿಂತಿಸು. ಆ ಬಳಿಕ ಎಲ್ಲವೂ ಸರಿಯೋಗುತ್ತದೆ. ಹೆಚ್ಚು ಹೇಳುವುದರಿಂದ ಏನು ಪ್ರಯೋಜನ? ಈಗ ಶುಭ ಸೂಚಕಗಳು ಸುತ್ತಲೂ ಕಾಣಬರುತ್ತಿವೆ. ನನ್ನ ಮನಸ್ಸು ಹರ್ಷಗೊಂಡಿದೆ. ಸುಗ್ರೀವನ ಮಾತುಗಳು ಶ್ರೀರಾಮನಿಗೆ ಸಮಾಧಾನ ತಂದವು. ರಾಮನು ತಪಸ್ಸನ್ನು ಮಾಡಿ ಇಲ್ಲವೇ ಸಮುದ್ರವನ್ನು ಶೋಷಿಸಿ ಸೇತುವೆಯನ್ನು ಕಟ್ಟುವ ಸಾಮರ್ಥ್ಯ ತನಗಂಟೆಂದು. ಆದರೆ ತಾನು ಹಾಗೆ ಮಾಡುವುದಕ್ಕೆ ಮೊದಲು ಲಂಕಾನಗರದ ವಿಸ್ತಾರವನ್ನು, ರಾವಣನ ಸೈನ್ಯದ ಬಲವನ್ನು ತನಗೆ ತಿಳಿಸಬೇಕೆಂದು ಹನುಮಂತನನ್ನು ತಿರುಗಿ ಕೇಳಿದನು. ಮಾತನಾಡುವುದರಲ್ಲಿ ಚತುರನಾದ ಹನುಮಂತನು ಶ್ರೀರಾಮನ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಟ್ಟನು. ರಾಮಚಂದ್ರ, ನನಗೆ ತಿಳಿದ ಮಟ್ಟಿಗೆ ಈ ವಿಷಯವನ್ನು ನಿನ್ನಲ್ಲೇ ಭಿನ್ನಯಿಸುತ್ತೇನೆ. ಕೇಳು. ಲಂಕೆ ಜನ ನಿತ್ಯ ತೃಪ್ತರು, ಸಂತೋಷದಿಂದ ಇರತಕ್ಕವರು. ಮದಿಸಿದ ಆನೆ, ಕುದುರೆಗಳಿಂದಲೂ ವಿಪುಲವಾದ ರಥಗಳಿಂದಲೂ ಕೂಡಿದ ಲಂಕೆಯನ್ನು ಹೋಗುವುದು ಅಸಾಧ್ಯ. ಆ ನಗರದ 4 ಮಹಾದ್ವಾರಗಳನ್ನು ಶೂರರು, ಭಯಂಕರರು ಆದ ರಾಕ್ಷಸರು ಸಂರಕ್ಷಿಸುತ್ತಿರುವರು. ವಜ್ರವೈಡೂರ್ಯದ ದೊಡ್ಡ ಪ್ರಾಕಾರ ಆ ನಗರಗಳಿಗುಂಟು. ದಾಟುವುದು ಅಸಾಧ್ಯ. ರಾವಣನಿಗೆ ಯುದ್ಧವೆಂದರೆ ತುಂಬ ಆಸಕ್ತಿ. ಆದ್ದರಿಂದ ಸೈನ್ಯಗಳ ವಿಚಾರವನ್ನು ತಾನೇ ಎಚ್ಚರದಿಂದ ನೋಡಿಕೊಳ್ಳುತ್ತಾನೆ. ಅವನು ಪ್ರಮತ್ತನಲ್ಲ. ಲಂಕಾನಗರಿ ತ್ರಿಕೂಟ ಜಲದ ಮೇಲಿರುವುದರಿಂದ ಆ ಪರ್ವತವನ್ನು ಏರಿ ಲಂಕೆಯನ್ನು ಪ್ರವೇಶಿಸುವುದು ದೇವತೆಗಳಿಂದಲೂ ಆಗದ ಕೆಲಸ. ಮೇಲಾಗಿ ದಕ್ಷಿಣ ಸಮುದ್ರವೇ ಲಂಕಾನಗರಕ್ಕೆ ಒಂದು ಬಲವಾದ ರಕ್ಷಣೆಯಂತಿದೆ. ಇಂಥ ನಗರವನ್ನು ನಾನಾಗಲೇ ಸುಟ್ಟು ಬಂದಿದ್ದೇನೆ. ರಾವಣನ ಸೈನ್ಯದ ಮುಖ್ಯರಾದ ರಾಕ್ಷಸರನ್ನು ಕೊಂದು ಬಂದಿದ್ದೇನೆ. ಆ ಕಡಲನ್ನು ದಾಟಿದರೆ ರಾವಣನು ಈ ವಾನರ ವೀರರಿಂದ ನಾಶನಾದನೆಂದೇ ತಿಳಿ. ಶುಭ ಮುಹೂರ್ತದಲ್ಲಿ ಚೈತ್ರಯಾತ್ರೆ ಹೊರಡಲು ಅಪ್ಪಣೆ ಮಾಡು. ಹನುಮಂತನ ಮಾತುಗಳನ್ನು ಕೇಳಿ ತೇಜಸ್ವಿಯಾದ ಶ್ರೀರಾಮಚಂದ್ರನು ಸುಗ್ರೀವನನ್ನು ಕುರಿತು, ಎಲೆ ಸುಗ್ರೀವನೇ, ಈಗ ಸೂರ್ಯನು ಆಕಾಶದ ಮಧ್ಯದಲ್ಲಿದ್ದಾನೆ. ಚೈತ್ರಯಾತ್ರೆಗೆ ಪ್ರಯಾಣ ಮಾಡಲು ಇದೇ ಒಳ್ಳೆಯ ಮುಹೂರ್ತವಾಗಿದೆ. ಈ ಮುಹೂರ್ತದಲ್ಲಿ ಪ್ರಯಾಣ ಮಾಡಿದರೆ ನಮಗೆ ಜಯಸಿದ್ಧ. ಈಗ ಒಳ್ಳೆಯ ಚಕ್ರಗಳಾಗುತ್ತಿವೆ. ನನ್ನ ಬಲಗಣ್ಣು ಹಾರುತ್ತಿದೆ ಎಂದು ನುಡಿದನು. ಆ ಬಳಿಕ ಮಹಾತ್ಮನಾದ ಶ್ರೀರಾಮನು ಗೆಡ್ಡೆಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು, ಸರೋವರಗಳನ್ನು ರಕ್ಷಿಸಲು ರಾಕ್ಷಸರ
ಗುಟ್ಟನ್ನು ಅರಿಯಲು ಅನುಕೂಲವಾಗುವಂತೆ ಶೂರರಾದ 1,00,000 ಮಂದಿ ವಾನರರೊಡನೆ ಮಾರ್ಗಶೋಧನೆಗಾಗಿ ನೀಲನೆಂಬ ಸೇನಾಪತಿಯನ್ನು ಕಳುಹಿಸಿಕೊಟ್ಟನು. ಅನಂತರ ರಾಮಲಕ್ಷ್ಮಣರು ಸುಗ್ರೀವನೊಡನೆಯೂ ಬಲಿಷ್ಠ ವಾನರ ಸೇನೆಯೊಡನೆಯೂ ಕೂಡಿ ದಕ್ಷಿಣ ದಿಕ್ಕನ್ನು ಕುರಿತು ವಿಜಯಯಾತ್ರೆಗೆ ಹೊರಟರು. ವಿಜಯಯಾತ್ರೆಗೆಂದು ಹೊರಟ ವಾನರ ಸೇನೆಯ ಉತ್ಸಾಹ ಮುಗಿಲು ಮುಟ್ಟುವಂತಿತ್ತು. ಹಾರುತ್ತಾ, ನೆಗೆಯುತ್ತಾ, ಹಣ್ಣುಗಳನ್ನು ತಿನ್ನುತ್ತಾ, ವೀರಜನಕವಾದ ವಾಕ್ಯಗಳನ್ನಾಡುತ್ತಾ ವಾನರ ಸೇನೆ ಮುಂದೆ ನಡೆಯಿತು. ನೀಲನು ಸೇನಾ ಪ್ರಯಾಣಕ್ಕಾಗಿ ಮಾರ್ಗವನ್ನು ಸರಿಪಡಿಸಿದನು. 10 ಕೋಟಿ ವಾನರರಿಂದ ಸುತ್ತುವರಿದ ಶತಬಲಿ ವಾನರ ಸೇನೆಯ ರಕ್ಷಕನಾಗಿ ನಡೆದನು. ಗಜ, ಅರ್ಕ, ಜಾಂಬವ ಮುಂತಾದ ವೀರರು ಆ ಮಹಾಸೇನೆಯ ಒಂದೊಂದು ಭಾಗವನ್ನು ರಕ್ಷಿಸುತ್ತಾ ಮುಂದೆ ನಡೆದರು. ಐರಾವತವನ್ನು ಏರಿದ ದೇವೇಂದ್ರನಂತೆ ಶ್ರೀರಾಮ ಲಕ್ಷ್ಮಣರು ಹನುಮಂತನ ಅಂಗದರ ಹೆಗಲನ್ನೇರಿ ಶುಕ್ರ ಬೃಹಸ್ಪತಿಗಳಿಂದ ಕೂಡಿದ ಸೂರ್ಯಚಂದ್ರರಂತೆ ಹೊಳೆಯುತ್ತಾ ಪ್ರಯಾಣ ಹೊರಟರು. ಸಮುದ್ರದ ಪ್ರವಾಹಕ್ಕೆ ಸಮಾನವಾದ ವಾನರ ಸೇನೆಯಿಂದ ನಗರಗಳಿಗಾಗಲಿ ಜನರಿಗಾಗಲಿ ತೊಂದರೆಯುಂಟಾಗಲಿಲ್ಲ. ಈ ವಿಜಯಯಾತ್ರೆಯ ಸಮಯದಲ್ಲಿ ದಿಕ್ಕುಗಳು ನಿರ್ಮಲವಾಗಿ ಬೆಳಗಿದವು. ಗಾಳಿ ಹಿತಕರವಾಗಿ ಬೀಸಿತು. ಹಕ್ಕಿ ಇಂಪಾಗಿ ಹಾಡಿದವು. ಹೀಗೆ ಮಹತ್ತಾದ ವಾನರ ಸೇನೆಯಿಂದ ಕೂಡಿ ಶ್ರೀರಾಮನು ನಡೆದು ಮಹೇಂದ್ರ ಪರ್ವತವನ್ನು ಸೇರಿದನು. ಆ ಪರ್ವತದ ಶಿಖರವನ್ನೇರಿ ನೋಡಿದೊಡನೆಯೇ ವಿಸ್ತಾರವಾದ ಸಾಗರ ಅವನ ಕಣ್ಣನ್ನು ಸೆಳೆಯಿತು. ಸಮುದ್ರವನ್ನು ಕಂಡೊಡನೆಯೇ ಶ್ರೀರಾಮನಿಗೆ ಸಂತೋಷವಾಗಿ ಸುಗ್ರೀವ ಲಕ್ಷ್ಮಣರೊಡಗೂಡಿ ಆ ಪರ್ವತ ಶಿಖರವನ್ನೆಳೆದು ಸಮುದ್ರ ತೀರಕ್ಕೆ ಬಂದನು. ಸಮುದ್ರ ತೀರದಲ್ಲಿ ನಿಂತು ಸುಗ್ರೀವನನ್ನು ಕುರಿತು, ಎಲೇ ಸುಗ್ರೀವನೇ, ನಾವು ಸಮುದ್ರ ತೀರವನ್ನೇನೋ ಸೇರಿದೆವು. ಇದರ ದಡವೇ ನನಗೆ ಕಾಣಿಸದು. ಈಗ ಇದನ್ನು ದಾಟುವ ಉಪಾಯವನ್ನು ಕಂಡುಕೊಳ್ಳಬೇಕಾಗಿದೆ. ನಮ್ಮ ಸೇನೆಯನ್ನು ದಡದಲ್ಲಿಯೇ ಇಳಿಸು ಎಂದನು. ಶ್ರೀರಾಮನ ಅಪ್ಪಣೆಯಂತೆ ಸಮುದ್ರ ತೀರದಲ್ಲಿ ವಾನರ ಸೈನ್ಯ ಬಿಡಾರ ಮಾಡಿತು. ಆಗ ವಾನರರು ಮಾಡಿದ ಉತ್ಸಾಹದ ಧ್ವನಿ ಎರಡನೆಯ ಸಮುದ್ರ ಘೋಷದಂತೆ ಕೇಳಿಬರುತ್ತಿತ್ತು. ಕ್ರೂರ ಜಂತುಗಳಿಂದ ಕೂಡಿ ಗರ್ಜಿಸುತ್ತಲೂ ಚಂದ್ರೋದಯ ಕಾಲದಲ್ಲಿ ನೊರೆಯಿಂದ ಕೂಡಿ ನಗುತ್ತಿರುವುದೋ ಎಂಬಂತಿದ್ದ ಆ ಸಮುದ್ರವನ್ನು ನೋಡಿ ವಾನರರು ಸಂತೋಷಗೊಂಡರು. ಹಾಗೆಯೇ ಆಳವಾದ ಜಲರಾಶಿಯನ್ನು ದಾಟುವುದು ಹೇಗೆಂಬ ಚಿಂತೆ ಅವರನ್ನು ಆವರಿಸಿತು. ಆಕಾಶದಂತೆ ಇದ್ದ ಅದರ ವಿಸ್ತಾರ, ವಾಯುವಿನ ಹೊಡೆತದಿಂದ ಎದ್ದು ಬಿದ್ದು ಬರುತ್ತಿದ್ದ ತರಂಗರಾಶಿಗಳ ಶಬ್ದ, ಇವುಗಳಿಂದ ವಾನರರು ಆಶ್ಚರ್ಯಗೊಂಡು ಸಮುದ್ರವನ್ನೇ ನೋಡುತ್ತಾ ಕುಳಿತುಕೊಂಡರು. ಆಗ ದಳಪತಿಯಾದ ನೀಲನು ಆ ಮಹಾಸೈನ್ಯವನ್ನು ಸಮುದ್ರದ ಉತ್ತರ ತೀರದಲ್ಲಿ ಚೆನ್ನಾಗಿ ನಿಲ್ಲಿಸಿ ಮೈಂದ ಮತ್ತು ದಿವಿದರೆಂಬ ವಾನರೋತ್ತಮರನ್ನು ಅವರ ರಕ್ಷಣೆಗಾಗಿ ನಿಯಮಿಸಿದನು. ನೀಲನ ಅಪ್ಪಣೆಯಂತೆ ಅವರು ಸುತ್ತ ಎಲ್ಲ ದಿಕ್ಕುಗಳಲ್ಲಿಯೂ ಸಂಚರಿಸತೊಡಗಿದರು. ಯುದ್ಧಕಾಂಡದ 2ನೇ ಅಧ್ಯಾಯ. ವಿಭೀಷಣನ ಹಿತೋಪದೇಶ ಕೇಳಿ. ಇತ್ತ ಲಂಕಾನಗರದಲ್ಲಿ ಮಹಾತ್ಮನಾದ ಹನುಮಂತನು ನಡೆಸಿದ ಕಾರ್ಯಗಳನ್ನು ಕಂಡು ರಾವಣನು ನಾಚಿಕೆಯಿಂದ ತಲೆ ತಗ್ಗಿಸಿದನು. ತನ್ನ ಸುತ್ತಲೂ ನೆರೆದಿದ್ದ ರಾಕ್ಷಸ ವೀರರನ್ನು ಕಂಡು ರಾವಣನು, ರಾಕ್ಷಸ ವೀರರೇ, ನಿರಾಯುಧನಾದ ವಾನರೊಬ್ಬನು ಲಂಕೆಯನ್ನು ಹೊಕ್ಕು ಅದನ್ನು ಹಾಳು ಮಾಡಿದನು. ಸೀತೆಯನ್ನು ನೋಡಿದನು, ರಾಕ್ಷಸ ವೀರರನ್ನು ಕೊಂದನು, ರಾಜಧಾನಿಯನ್ನು ಸುಟ್ಟನು. ಈಗ ನಾವು ಮಾಡಬೇಕಾದ ಕಾರ್ಯವೇನೆಂದು ತಿಳಿಸಿ. ವಿಜಯಕ್ಕೆ ಮಂತ್ರವೇ ಮೂಲವೆಂದು ಆರ್ಯರು ಹೇಳುತ್ತಾರೆ. ಆದ್ದರಿಂದ ಬುದ್ಧಿವಂತರಾದ ನೀವು ಚೆನ್ನಾಗಿ ಆಲೋಚಿಸಿ ನಾನು ಮಾಡಬೇಕಾದ ಕಾರ್ಯವನ್ನು ತಿಳಿಸಿ. ಸಾವಿರಾರು ಕಪಿಗಳಿಂದ ಕೂಡಿ ಶ್ರೀರಾಮನು ಲಂಕೆಯನ್ನು ಮುತ್ತಲು ಬರುವನು. ತನ್ನ ಪರಾಕ್ರಮದಿಂದ ನೀರನ್ನು ಶೋಷಿಸಿಯೋ ಇಲ್ಲವೇ ಬೇರೊಂದು ಕಾರ್ಯ ಮಾಡಿಯೋ ಈ ಕಡಲನ್ನು ದಾಟಿ ಬರಬಲ್ಲನೆಂಬ ಶಕ್ತಿ
ಅವನಿಗುಂಟೆಂಬುದನ್ನು ನಾನು ಬಲ್ಲೆ. ಆ ಸಮಯದಲ್ಲಿ ನಗರವನ್ನು ಸೈನ್ಯವನ್ನು ರಕ್ಷಿಸುವ ಉಪಾಯಗಳನ್ನು ತಿಳಿಸಿ ಎಂದನು. ರಾವಣನ ಮಾತುಗಳನ್ನು ಕೇಳಿ ಬುದ್ಧಿಹೀನರು ನೀತಿಬಾಹಿರರು ಆದ ರಾಕ್ಷಸ ವೀರರು ಕೈಮುಗಿದು ನಿಂತು ಈ ರೀತಿ ಹೇಳಿದರು. ಎಲೈ ರಾಜನೇ, ಆಯುಧ ಸಹಿತವಾಗಿರುವ ದೊಡ್ಡ ಸೈನ್ಯ ನಮ್ಮಲ್ಲಿರುವಾಗ ನಿಮಗೇಕೆ ಚಿಂತೆ? ನೀನೇನು ಸಾಮಾನ್ಯನೇ? ಪಾತಾಳವಾಸಿಗಳನ್ನು ಕುಬೇರನನ್ನು ಗೆದ್ದವನು. ಈಶ್ವರನ ಸ್ನೇಹ ನಿನಗುಂಟು. ಕುಬೇರನ ಪುಷ್ಪಕ ವಿಮಾನ ನಿನ್ನ ವಶದಲ್ಲಿದೆ. ಮಯನೆಂಬ ರಾಕ್ಷಸನು ನಿನ್ನ ಪರಾಕ್ರಮವನ್ನು ಕಂಡು ಹೆದರಿ ತನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಟ್ಟನು. ಮಧುಕಾಲಕೇಯ ಮುಂತಾದ ರಾಕ್ಷಸರು ನಿನ್ನ ಶಕ್ತಿಗೆ ಹೆದರಿ ವಶರಾದರು. ಹೀಗಿರುವಲ್ಲಿ ಶ್ರೀರಾಮನು ಬಲಪರಾಕ್ರಮಗಳಲ್ಲಿ ನಿನಗೆ ಸಮಜೋಡಿಯೇ? ಈ ಇಂದ್ರಜಿತ್ತು ಒಬ್ಬನೇ ಆ ಕಪಿಸೈನ್ಯವನ್ನು ನಾಶಗೊಳಿಸಲು ಸಾಕು. ಆದ್ದರಿಂದ ಆ ರಾಮನನ್ನು ಜಯಿಸಲು ಇಂದ್ರಜಿತ್ತುವನ್ನು ಕಳಿಸು. ಸಾಮಾನ್ಯ ಮನುಷ್ಯನಿಗಾಗಿ ನೀನು ಇಷ್ಟು ಚಿಂತಿಸುವುದು ಯುಕ್ತವಲ್ಲ. ಶ್ರೀರಾಮನನ್ನು ಸಂಹರಿಸಲು ನೀನು ಸಮರ್ಥನಾಗಿರುವೆ. ಆ ಬಳಿಕ ಪ್ರಹಸ್ತ, ದುರ್ಮುಖ, ವಜ್ರದಂಶ್ರ ಮುಂತಾದ ರಾಕ್ಷಸ ವೀರರು ಉಳಿದ ರಾಕ್ಷಸ ವೀರರು ನುಡಿದ ಮಾತನ್ನೇ ಪುಷ್ಟೀಕರಿಸಿ ಮಾತನಾಡಿದರು. ಅಷ್ಟೇ ಅಲ್ಲದೆ ರಾಮಲಕ್ಷ್ಮಣನನ್ನು ಸಂಹರಿಸಿ ಬರುವನೆಂದು ಆಯುಧಪಾಣಿಗಳಾಗಿ ಪ್ರಯಾಣಕ್ಕೆ ಸಿದ್ಧರಾದರು. ಆಗ ರಾವಣನ ತಮ್ಮನಾದ ವಿಭೀಷಣನು ಆ ರಾಕ್ಷಸ ವೀರರನ್ನು ತಡೆದು ಅವರನ್ನು ಕೂಡಿಸಿ ಕೈಮುಗಿದು ನಿಂತು ರಾವಣನಿಗೆ ಈ ರೀತಿ ನುಡಿದನು. ಅಣ್ಣ, ಚತುರೋಪಾಯಗಳಲ್ಲಿ ಸಾಮ ದಾನ ಭೇದಗಳು ಉಪಯೋಗಕ್ಕೆ ಬಾರದಿದ್ದಲ್ಲಿ ದಂಡಕ್ಕೆ ಕೈ ಇಡಬೇಕೆಂದು ಬಲ್ಲವರು ಹೇಳುತ್ತಾರೆ. ಎಚ್ಚರ ತಪ್ಪಿದರಲ್ಲಿ, ದೇವಬಲವಿಲ್ಲದವರಲ್ಲಿ ದಂಡೋಪಾಯ ಸಿದ್ಧಿಸಬಹುದು. ಆದರೆ ಶ್ರೀರಾಮನಲ್ಲಿ ದಂಡೋಪಾಯ ಹೇಗೆ ತಾನೇ ಸಾಧ್ಯ? ಅವನು ಜಿತಕ್ರೋಧ ಮತ್ತು ಶೂರ. ಈ ವಿಸ್ತಾರದ ಸಾಗರವನ್ನು ಹನುಮಂತನು ದಾಟಿದನು. ಹೀಗೆ ಸಮುದ್ರವನ್ನು ಅವನು ದಾಟುವನೆಂದು ಯಾರಿಗೂ ಊಹಿಸಲು ಕೂಡ ಸಾಧ್ಯವಿತ್ತೇ? ಅಲ್ಲದೆ ಶತ್ರು ಸೈನ್ಯ ಅಪರಿಮಿತವಾಗಿದೆ. ಈಗ ನಾವು ದುಡುಕಬಾರದು. ಶ್ರೀರಾಮನ ಹೆಂಡತಿಯನ್ನು ಕದ್ದು ತಂದು ಅವನಿಗೆ ಅಪಕಾರ ಮಾಡಿರುವೆ. ದುಷ್ಟನಾದ ಖರನ ಮೇಲೆ ಬಂದು ಬೀಳಲು ಪ್ರಾಣ ರಕ್ಷಣೆಗಾಗಿ ಅವನನ್ನು ಶ್ರೀರಾಮನ್ನು ಕೊಂದುದು ತಪ್ಪೇ? ಪರಸ್ತ್ರೀ ಗಮನ ಬಹುಘೋರವಾದ ಪಾಪ. ಅದರಿಂದ ಆಯುಷ್ಯ ಕ್ಷೀಣಿಸುತ್ತದೆ, ದ್ರವ್ಯನಾಶವಾಗುತ್ತದೆ, ಅಪಕೀರ್ತಿ ಸಂಭವಿಸುತ್ತದೆ. ಸೀತೆಯನ್ನು ನೀನು ಅಪಹರಿಸಿ ತಂದಿರುವುದರಿಂದ ನಮಗೆ ಈ ತೆರನಾದ ಭಯ ಉಂಟಾಗಿದೆ. ಆದ್ದರಿಂದ ಶ್ರೀರಾಮನಲ್ಲಿ ವೈರವನ್ನು ಬಿಟ್ಟು ಅವನ ಬಾಣಗಳಿಂದ ಜನಧನ ಸಮುದ್ರವಾದ ಈ ನಗರ ನಾಶವಾಗುವುದಕ್ಕೆ ಮುಂಚೆ, ವಾನರರು ಲಂಕೆಯನ್ನು ಮುತ್ತುವುದಕ್ಕೆ ಮುಂಚೆ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿಬಿಡು. ರಾಕ್ಷಸರು ಬದುಕಬೇಕೆಂದರೆ, ಈ ನಿನ್ನ ಬಂಧುಗಳು ಬದುಕಬೇಕೆಂದಿದ್ದರೆ ನನ್ನ ಈ ಹಿತವಾದ ಮಾತನ್ನು ಕೇಳಿ ಅದರಂತೆ ನಡೆ. ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಸುಖವನ್ನು ಧರ್ಮವನ್ನು ನಾಶಗೊಳಿಸುವ ಈ ಕೋಪವನ್ನು ಬಿಡು. ನಿನ್ನ ಕೀರ್ತಿಯನ್ನು ಹೆಚ್ಚಿಸು. ಶ್ರೀರಾಮನಿಗೆ ಸೀತೆಯನ್ನೊಪ್ಪಿಸು. ಬಂಧು ಬಾಂಧವರೊಡಗೂಡಿ ಸುಖವಾಗಿ ಬಾಳೋಣ. ವಿಭೀಷಣನ ಹಿತನುಡಿ ರಾವಣನಿಗೆ ರುಚಿಸಲಿಲ್ಲ. ಸಭೆಯನ್ನು ವಿಸರ್ಜಿಸಿ ಅಂತಃಪುರಕ್ಕೆ ಹೊರಟು ಹೋದನು. ರಾವಣನ ನಡತೆಯನ್ನು ಕಂಡು ವಿಭೀಷಣನ ಮನಸ್ಸು ಸಮಾಧಾನ ಹೊಂದಲಿಲ್ಲ. ಅಣ್ಣನಿಗೆ ನೀತಿ ಹೇಳುವುದು ಭಯಂಕರ ಕೆಲಸವೆಂದು ಅವನಿಗೆ ತಿಳಿದಿತ್ತು. ಆದರೂ ಹೆದರದೆ ಮರುದಿನ ಪ್ರಾತಃ ಕಾಲದಲ್ಲಿ ವಿದ್ವಾಂಸರಿಂದಲೂ ಬುದ್ಧಿವಂತರಾದ ಮಂತ್ರಿಗಳಿಂದಲೂ ಸ್ವಾಮಿಭಕ್ತರಾದ ರಾಕ್ಷಸಗಳಿಂದಲೂ ನಿಬಿಡವಾಗಿ ದೇವತೆಗಳ ಮನೆಯಂತೆ ಸಂಪತ್ ಸಮೃದ್ಧವಾದ ತನ್ನ ಅಣ್ಣನ ಮನೆಗೆ ವಿಭೀಷಣನು ಬಂದನು. ಅಲ್ಲಿ ವೇದವಿದರಾದ ಬ್ರಾಹ್ಮಣರು ರಾವಣನ ವಿಜಯಕ್ಕಾಗಿ ಮಂತ್ರಗಳನ್ನು ಪಠಿಸುತ್ತಿದ್ದರು. ಅವರ ಮುಂದೆ ಹಾಲು, ತುಪ್ಪ, ಮೊಸರು, ಅಕ್ಷತೆ ಮುಂತಾದ ಪೂಜಾ ಸಾಮಗ್ರಿಗಳಿದ್ದವು. ಅವರ ನಡುವೆ ತನ್ನ ತೇಜಸ್ಸಿನಿಂದಲೇ ಹೊಳೆಯುತ್ತಾ ಸಿಂಹಾಸನಾರೂಢನಾಗಿದ್ದ ಕುಬೇರನ ತಮ್ಮನಾದ ರಾವಣನನ್ನು ಕಂಡು ನಮಸ್ಕರಿಸಿದನು.
ಆ ಬಳಿಕ ಪೀಠದಲ್ಲಿ ಕುಳಿತುಕೊಂಡು ಮಂತ್ರಿಗಳ ಎದುರಿನಲ್ಲಿ ಮಹಾತ್ಮನಾದ ವಿಭೀಷಣನು ರಾವಣನಿಗೆ ಹಿತಕರವಾದ ಈ ಮಾತುಗಳನ್ನು ನುಡಿದನು. ಅಣ್ಣ, ಸೀತೆಯನ್ನು ನೀನು ಕದ್ದು ತಂದ ದಿನದಿಂದಲೂ ಲಂಕೆಯಲ್ಲಿ ಅಪಶಕನಗಳು ತೋರುತ್ತಿವೆ. ಅಗ್ನಿ ಧೂಮದಿಂದ ಕೂಡಿ ವೃದ್ಧಿಸುತ್ತಿಲ್ಲ. ಅಡಿಗೆ ಮನೆಗಳಲ್ಲಿ, ಅಗ್ನಿಹೋತ್ರ ಗೃಹಗಳಲ್ಲಿ, ವೇದಘೋಷ ಸ್ಥಳಗಳಲ್ಲಿ ಸರ್ಪಗಳು ಕಾಣಿಸಿಕೊಳ್ಳುತ್ತಿವೆ. ಹಸುಗಳು ಚೆನ್ನಾಗಿ ಹಾಲು ಕೊಡುತ್ತಿಲ್ಲ. ಮದ್ದಾನೆಗಳು, ಕುದುರೆಗಳು ದೀನವಾಗಿ ಕೂಗುತ್ತಾ ಹುಲ್ಲು ನೀರುಗಳನ್ನು ತೆಗೆದುಕೊಳ್ಳುತ್ತಿವೆ. ಕತ್ತೆಗಳು, ಒಂಟೆಗಳು ಕಣ್ಣೀರು ಬಿಡುತ್ತಿವೆ. ಬೆಳಗುಗಳಲ್ಲಿ ಪಟ್ಟಣದ ಸಮೀಪದಲ್ಲಿಯೇ ನರಿಗಳು ಅಮಂಗಳಕರವಾಗಿ ಹೂಳುತ್ತಿವೆ. ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸುವುದೇ ಇದಕ್ಕೆ ಪ್ರಾಯಶ್ಚಿತ್ತ. ನಾನು ಬದುಕಬೇಕೆಂಬ ಆಶೆಯಿಂದ ಈ ಮಾತನ್ನು ಹೇಳುತ್ತಿಲ್ಲ. ನಿನಗೂ ಈ ಪಟ್ಟಣರಿಗೂ ಹಿತಕರವಾಗಿರುವ ಈ ಮಾತನ್ನು ಹೇಳಲು ನಿನ್ನ ಮಂತ್ರಿಗಳು ಹಿಂತೆಗೆಯುತ್ತಿದ್ದಾರೆ. ನನಗೆ ಕಂಡದ್ದನ್ನು ಕೇಳಿದ್ದನ್ನು ನಾನು ನಿನಗೆ ತಿಳಿಸಿದ್ದೇನೆ. ನ್ಯಾಯವಾದದ್ದನ್ನು ಕುರಿತು ಯೋಚಿಸಿ ಅದರಂತೆ ನಡೆ. ವಿಭೀಷಣನ ಮಾತು ರಾವಣನಿಗೆ ಹಿತವೆನಿಸಲಿಲ್ಲ. ಹಠವಾದಿಯಾದ ಅವನು ಕೋಪದಿಂದ, ನನಗೆ ಯಾರ ದೆಸೆಯಿಂದಲೂ ಭಯವಿಲ್ಲ. ರಾಮನು ಸೀತೆಯನ್ನು ಮತ್ತೆ ಹೊಂದಲಾರನು. ದೇವತೆಗಳಿಂದ ಕೂಡಿದ ಇಂದ್ರನೊಡನೆ ಬಂದರೂ ರಾಮನು ಯುದ್ಧದಲ್ಲಿ ನನ್ನನ್ನು ಗೆಲ್ಲಲಾರನು ಎಂದು ಹೇಳಿ ಚಂಡವಿಕ್ರಮಿಯಾದ ರಾವಣನು ಹಿತವಚನವನ್ನು ಕೇಳಿದ ವಿಭೀಷಣನನ್ನು ಕಳುಹಿಸಿಕೊಟ್ಟು ಸಭಾಭವನಕ್ಕೆಂದು ಹೊರಟನು. ರಾವಣನ ಸ್ವರ್ಣಖಚಿತವಾದ ರಥಕ್ಕೆ ಉತ್ತಮವಾದ ಕುದುರೆಗಳನ್ನು ಕಟ್ಟಲಾಗಿತ್ತು. ಇಂಥ ರಥವನ್ನು ರಾವಣನು ಹತ್ತಿ ಹೊರಡಲು ಖಡ್ಗಧಾರಿಗಳಾದ ರಾಕ್ಷಸರು ಆ ರಥದ ಸುತ್ತಲೂ ನೆರೆದು ಹೊರಟರು. ರಥದ ಹಿಂದೆ ಆನೆ, ಕುದುರೆಗಳು, ರಥಗಳು ಅನುಸರಿಸಿ ಹೊರಟವು. ಶಂಖದುಂದುಭಿಗಳ ಘೋಷ ಆಕಾಶವನ್ನೆಲ್ಲ ಆವರಿಸಿತು. ರಾವಣನಿಗೆ ಹಿಡಿದಿದ್ದ ಬೆಳ್ಗೊಡೆ ಪೂರ್ಣಚಂದ್ರ ಮಂಡಲದಂತೆ ಹೊಳೆಯುತ್ತಿತ್ತು. ಬಂಗಾರದ ಹಿಡಿಯುಳ್ಳ ಸ್ಫಟಿಕದಂತೆ ನಿರ್ಮಲವಾದ ಚಾಮರಗಳು ಅವನ ಎಡಬಲದಲ್ಲಿ ಹೊಳೆಯುತ್ತಿದ್ದವು. ನೆಲದ ಮೇಲೆ ನಿಂತಿದ್ದ ರಾಕ್ಷಸರೆಲ್ಲರೂ ಅಂಜಲಿಬದ್ಧರಾಗಿ ತಲೆಬಾಗಿ ರಾವಣನಿಗೆ ವಂದಿಸಿದರು. ಈಗ ವೈಭವದಿಂದ ಯುಕ್ತನಾದ ರಾವಣನು ವಿಶ್ವಕರ್ಮ ನಿರ್ಮಿಸಿರುವ ಆ ಸಭೆಯನ್ನು ಹೊಕ್ಕು ಸಿಂಹಾಸನದಲ್ಲಿ ಕುಳಿತನು. ಆಗ ರಾವಣನ ಅಪ್ಪಣೆಯಂತೆ ಮುಖ್ಯವಾದ ಪೌರರು, ಅಮಾತ್ಯರು, ವಿಭೀಷಣ, ಕುಂಭಕರ್ಣ, ಇಂದ್ರಜಿತ್ತು ಮೊದಲಾದ ಬಂಧುಬಾಂಧವರು ಸಭೆಗೆ ಬಂದು ರಾವಣನಿಗೆ ನಮಸ್ಕರಿಸಿ ಉಚಿತವಾದ ಆಸನಗಳಲ್ಲಿ ಕುಳಿತುಕೊಂಡರು. ಸ್ವಲ್ಪವೂ ಸದ್ದು ಮಾಡದೆ ಆ ರಾಕ್ಷಸ ವೀರರು ರಾವಣನ ಮುಖವನ್ನೇ ನೋಡುತ್ತಿದ್ದರು. ದೇವತೆಗಳ ನಡುವೆ ಶೋಭಿಸುವ ಚಂದ್ರನಂತೆ ರಾಕ್ಷಸರ ಮಧ್ಯೆ ರಾವಣನು ಪ್ರಹಸ್ತನ ಮೂಲಕ ನಗರ ರಕ್ಷಣೆಗೆ ತಕ್ಕ ಏರ್ಪಾಡುಗಳನ್ನು ಮಾಡಿ ಆ ಬಳಿಕ ಸಭೆಯವರನ್ನು ಕುರಿತು, ಸಭಾಸದರೇ, ನಿಮ್ಮ ಮಂತ್ರಬಲ ಇದುವರೆಗೂ ನಾನು Your phone's in airplane mode. ನಿಮ್ಮ ಬಲದಿಂದ ನನಗೆ ಅತುಳವಾದ ಸಂಪತ್ತು ಕೈ ಸೇರಿದೆ. ನಿದ್ರೆಯಲ್ಲಿಯೇ ಮುಳುಗಿ ಹೋಗಿರುವ ಬಲಶಾಲಿಗಳಾದ ಕುಂಭಕರ್ಣನಿಗೆ ನಾನು ಈ ವಿಷಯವನ್ನು ತಿಳಿಸಲಾಗಲಿಲ್ಲ. ದಂಡಕಾರಣ್ಯದಿಂದ ಬಂದ ದಿನಗಳಿಂದಲೂ ಸೀತೆ ನನ್ನ ಹಾಸಿಗೆಯನ್ನೇರಲು ಸಮ್ಮತಿಸಲಿಲ್ಲ. ಪರಮ ಸುಂದರಿಯಾದ ಆಕೆಯನ್ನು ಬಿಟ್ಟರೆ ಬೇರೊಬ್ಬರಲ್ಲಿ ನನ್ನ ಮನಸ್ಸೇ ಹೋಗುತ್ತಿಲ್ಲ. ರಾಮನನ್ನೇ ನೆನೆಯುತ್ತಿದ್ದರೂ ನನ್ನನ್ನು ಸೇರಲು 1 ವರ್ಷ ಅವಳಿಯನ್ನು ಕೇಳಿದ್ದಾಳೆ. ದಾರಿ ನಡೆದ ಕುದುರೆಗಳಂತೆ ಮನ್ಮಥ ಬಾಧೆಯಿಂದ ನಾನು ಬಳಲಿ ಹೋಗಿದ್ದೇನೆ. ಹಿಂದೆ ಬ್ರಹ್ಮನ ಬಳಿಗೆ ಹೋಗುತ್ತಿದ್ದ ಪುಂಜಿಕಸ್ವಲೆ ಎಂಬ ಅಪ್ಸರೆಯನ್ನು ನಾನು ಬಲಾತ್ಕಾರವಾಗಿ ಭೋಗಿಸಿದ ಕಾರಣ
ಈ ದಿನ ಮೊರದಲ್ಗೊಂಡು ಪರಸ್ತ್ರೀಯರನ್ನು ನೀನು ಬಲಾತ್ಕಾರವಾಗಿ ಭೋಗಿಸಿದರೆ ನಿನ್ನ ತಲೆ 100 ಹೋಳಾಗಲಿ ಎಂದು ಶಪಿಸಿರುವ ಕಾರಣ ಸೀತೆಯನ್ನು ಬಲಾತ್ಕರಿಸಿದವನಾಗಿದ್ದೇನೆ. ಈಗ ನೀವು ರಾಮಲಕ್ಷ್ಮಣರನ್ನು ವಧಿಸುವುದಕ್ಕೂ ಸೀತೆಯನ್ನು ಒಪ್ಪಿಸುವುದಕ್ಕೂ ಉಪಾಯವನ್ನು ತಿಳಿಸಿ. ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೇ, ಇಲ್ಲವೇ ಯುದ್ಧ ಮಾಡಬೇಕೇ? ಕಾಮದಿಂದ ಕುರುಡನಾದ ರಾವಣನ ಅಪಲಾಪವನ್ನು ಕೇಳಿ ಕುಂಭಕರ್ಣನು ಕೋಪಗೊಂಡನು. ಅಣ್ಣ, ರಾಮಲಕ್ಷ್ಮಣರಿಂದ ಕೂಡಿದ ಸೀತೆಯನ್ನು ಬಲಾತ್ಕಾರದಿಂದ ಕದ್ದು ತರುವುದಕ್ಕಿಂತ ಒಮ್ಮೆ ಆಲೋಚನೆ ಮಾಡಿದ್ದರೆ ನದಿ ಬೆಟ್ಟವನ್ನು ತೊರೆಯುವಂಥ ಚಿಂತೆ ನಿನ್ನ ಮನಸ್ಸಿಗೆ ಕೊರೆಯುತ್ತಿರಲಿಲ್ಲ. ನ್ಯಾಯವಾದ ರೀತಿಯಲ್ಲಿ ರಾಜಕಾರ್ಯಗಳನ್ನು ನಡೆಸುವವನು ಸಂಕಟಪಡುವುದಿಲ್ಲ. ಅವಿಚಾರದಿಂದ ಸೀತಾಪಹರಣ ಕಾರ್ಯವನ್ನು ನೀನು ಮಾಡಿದೆ. ಅದೃಷ್ಟ ವಶದಿಂದ ಶ್ರೀರಾಮನು ನಿನ್ನನ್ನು ಒಡೆದು ಹಾಕದೇ ಹೋದನು. ಈಗ ಆದುದಾಯಿತು. ನಿನ್ನ ಶತ್ರುವಾದ ರಾಮನನ್ನು ಕೊಂದು ಅವನ ರಕ್ತವನ್ನು ಕುಡಿಯುತ್ತೇನೆ. ಲಕ್ಷ್ಮಣನನ್ನು ಕೊಂದು ಉಳಿದ ವಾನರರನ್ನು ತಿಂದು ಬಿಡುತ್ತೇನೆ. ಆ ಬಳಿಕ ನೀನು ಸೀತೆಯನ್ನು ಸ್ವಾಧೀನಪಡಿಸಿಕೊಂಡು ಅವಳೊಡನೆ ಸುಖವನ್ನು ಅನುಭವಿಸು ಎಂದನು. ಕುಂಭಕರ್ಣನ ಮಾತುಗಳನ್ನು ಕೇಳಿ ವಿಭೀಷಣನು ರಾವಣನಿಗೆ ಹಿತಕರವಾದ ಮಾತನ್ನು ಮತ್ತೆ ನುಡಿದನು. ಅಣ್ಣ, ಮೊನಚಾದ ಊರುಗಳನ್ನು ಕೋರದಾಡಿಗಳನ್ನು ಉಳ್ಳ ಕಪಿ ಸೈನ್ಯ ಲಂಕೆಯನ್ನು ಮುತ್ತುವುದರೊಳಗಾಗಿ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿಬಿಡು. ವಜ್ರಾಯುಧಕ್ಕೆ ಸಮಾನನಾದ ವಾಯುವೇಗವುಳ್ಳ ರಾಮಬಾಣಗಳು ರಾಕ್ಷಸ ಶ್ರೇಷ್ಠರನ್ನು ಕೊಲ್ಲುವುದರೊಳಗಾಗಿ ಸೀತೆಯನ್ನು ಆತನಿಗೆ ಒಪ್ಪಿಸು. ಕುಂಭಕರ್ಣನಾಗಲಿ ಇಂದ್ರಜಿತುವಾಗಲಿ ಇತರ ರಾಕ್ಷಸ ವೀರರಾಗಲಿ ಯುದ್ಧದಲ್ಲಿ ಶ್ರೀರಾಮನಿ ಮುಂದೆ ನಿಲ್ಲಲು ಸಮರ್ಥರಲ್ಲ. ರಾಜನು ಒಂದು ವೇಳೆ ಅಧರ್ಮದಲ್ಲಿ ಕಾಲಿಟ್ಟರೆ ಸ್ನೇಹಿತರು ಅವನನ್ನು ರಕ್ಷಿಸಬೇಕು. ಆದ್ದರಿಂದ ಶ್ರೀರಾಮನಿಗೆ ಅವನ ಹೆಂಡತಿಯಾದ ಸೀತೆಯನ್ನು ಒಪ್ಪಿಸಿಬಿಡೋಣ. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾದ ವಿಭೀಷಣನ ಮಾತು ಕೇಳಿ ತೇಜಸ್ವಿಯಾದ ಇಂದ್ರಜಿತ್ತು ತಂದೆಯನ್ನು ಕುರಿತು, ಆರ್ಯ, ನಿಮ್ಮ ತಮ್ಮನಾದ ವಿಭೀಷಣನು ರಾಮನಿಗೆ ಎದರಿ ಆಯುಕ್ತವಾದ ಮಾತುಗಳನ್ನಾಡಿದನು. ವಂಶದಲ್ಲಿ ಹುಟ್ಟಿದ ಯಾವನು ಇಂತಹ ಮಾತುಗಳನ್ನಾಡನು? ರಾಕ್ಷಸರಾದ ನಮಗೆ ರಾಜಪುತ್ರರಾದ ರಾಮಲಕ್ಷ್ಮಣರು ಎಷ್ಟು ಮಾತ್ರದವರು? ಹಿಂದೆ ನಾನು ಐರಾವತ ದಂಡೊಡಗೂಡಿದ ಇಂದ್ರನನ್ನೇ ನೆಲಕ್ಕುರುಳಿಸಿದೆ, ದೇವತೆಗಳನ್ನು ಎದುರಿಸಿದೆ. ಹೀಗಿರುವಲ್ಲಿ ಸಾಮಾನ್ಯರಾದ ಇಬ್ಬರು ಮನುಷ್ಯರಿಗಾಗಿ ನಾವೇಕೆ ಹೆದರಬೇಕು ಎಂದನು. ಕೊನೆಯ ಬಾರಿ ಶೂರನಾದ ವಿಭೀಷಣನು ಇಂದ್ರಜಿತ್ತುವನ್ನು ಕುರಿತು, ವತ್ಸ, ರಾಜಕಾರ್ಯದಲ್ಲಿ ನಿನ್ನ ಬುದ್ಧಿ ಇನ್ನೂ ಪಕ್ವವಾಗಿಲ್ಲ, ನೀನಿನ್ನೂ ಹುಡುಗ. ಆದ್ದರಿಂದ ಅಪ್ರಯೋಜಕವಾದ ಮಾತು ನಿನ್ನ ಬಾಯಿಂದ ಹೊರಟಿತು. ಎಂದು ತಿಳಿದು ಮಾತನಾಡುತ್ತಿರುವೆ. ಕಾಲ ಪಾಶಕ್ಕೆ ಸಮಾನನಾದ ಶ್ರೀರಾಮ ಬಾಣಗಳನ್ನು ಸಹಿಸುವುದು ಹೇಗೆ ತಾನೇ ಸಾಧ್ಯ ಎಂದು ನುಡಿದು ರಾವಣನ ಕಡೆಗೆ ತಿರುಗಿ ಈ ರೀತಿ ನುಡಿದನು. ಅಣ್ಣ, ರತ್ನ ಭರಣ ವಸ್ತ್ರಾದಿಗಳಾಗ ಕಾಣಿಕೆಯೊಡನೆ ಸೀತೆಯನ್ನು ಕೊಂಡೊಯ್ದು ಶ್ರೀರಾಮನಿಗೆ ಒಪ್ಪಿಸು. ಆಗ ನಾವು ಶೋಕವನ್ನು ಬಿಟ್ಟು ಸುಖದಿಂದ ಇರಬಹುದು. ವಿಧಿಯಿಂದ ಪ್ರೇರಿತನಾದ ರಾವಣನಿಗೆ ವಿಭೀಷಣನು ನುಡಿದ ಹಿತನುಡಿಗಳು ರುಚಿಸಲಿಲ್ಲ. ಕೋಪಗೊಂಡ ರಾವಣನು ತಮ್ಮನನ್ನು ಕುರಿತು ಈ ರೀತಿ ಕ್ರೂರವಾದ ಮಾತುಗಳನ್ನಾಡಿದನು. ವಿಭೀಷಣ, ಶತ್ರುವಿನೊಡನೆ ಇಲ್ಲವೇ ಕೆರಳಿದ ಕ್ರೂರ ಸರ್ಪಗಳೊಡನೆ ವಾಸ ಮಾಡಬಹುದು, ಆದರೆ ಶತ್ರು ಪಕ್ಷಪಾತಿಯಾದ ಮಿತ್ರರೊಡನೆ ವಾಸ ಮಾಡಕೂಡದು. ಲೋಕದಲ್ಲಿ ದಾಯಾದಿಗಳ ಸ್ವಭಾವವೇ ಹೀಗೆ. ತಮ್ಮ ದಾಯಾದಿಗಳಿಗೆ ವ್ಯಸನ ಬಂದಾಗ ಇವರು ಸಂತೋಷಪಡುತ್ತಾರೆ. ಸ್ವಜಾತಿಯಲ್ಲಿರುವ ಶೂರನನ್ನು ಕಂಡರೆ ಅವರಿಗೆ ತಿರಸ್ಕಾರ. ಆದ್ದರಿಂದ ಅವರ ವಿಷಯದಲ್ಲಿ ಭಯಪಡಬೇಕಾದುದು ಸಹಜವೇ. ನನ್ನ ಏಳ್ಗೆ, ಐಶ್ವರ್ಯ, ಭೋಗ ಈ ಯಾವುದನ್ನು ನೋಡಿ ನೀನು ಸಹಿಸುವುದಿಲ್ಲೆಂದು ತೋರುತ್ತದೆ.
ಎಲೈ ನೀಚ, ನೀನು ನುಡಿದಂತೆ ಬೇರೊಬ್ಬರು ನುಡಿದಿದ್ದರೆ ಅವನು ಭೂಮಿಯ ಮೇಲೆ ಇರುತ್ತಲೇ ಇರಲಿಲ್ಲ. ನೀನು ನನ್ನ ಸಹೋದರನಾಗದಿರುವುದರಿಂದ ನಿನ್ನನ್ನು ಮನ್ನಿಸಿದ್ದೇನೆ. ಕುಲಗೇಡಿಯಾದ ನೀನು ನನ್ನೆದುರಿಗೆ ನಿಲ್ಲಬೇಡ, ತೊಲಗು. ಅಣ್ಣನ ಕ್ರೂರವಾದ ಈ ಮಾತುಗಳನ್ನು ಕೇಳಿ ನ್ಯಾಯವಾದಿಯಾದ ವಿಭೀಷಣನು ಗದಾಪಾಣಿಯಾಗಿ ತನ್ನ 4 ಮಂತ್ರಿಗಳನ್ನು ಆಕಾಶಕ್ಕೆ ನೆಗೆದುಬಿಟ್ಟನು. ರಾಜನೇ, ನೀನು ನನ್ನ ಹಿರಿಯಣ್ಣ, ತಂದೆಗೆ ಸಮಾನ ಹಾಗೂ ಪೂಜ್ಯ. ನೀನಾಡಿದ ಕ್ರೂರವಾದ ಮಾತು ನನಗೆ ಸಲ್ಲದು. ವಿಧಿಯಿಂದ ಪ್ರೇರಿತವಾದ ನೀನು ನನ್ನ ಹಿತವಾಕ್ಯವನ್ನು ಗಮನಿಸುತ್ತಿಲ್ಲ. ಇವರೆಲ್ಲ ಈಗ ಪ್ರಿಯವಾದ ಮಾತುಗಳನ್ನು ನುಡಿಯುತ್ತಿದ್ದಾರೆ. ಶ್ರೀರಾಮನು ತನ್ನ ಕ್ರೂರವಾದ ಬಾಣಗಳಿಂದ ನಿನ್ನನ್ನು ಕೊಲ್ಲುವುದನ್ನು ನೋಡಲಾರೆ. ಅಣ್ಣನೆಂಬ ಗೌರವದಿಂದ ನಿನಗೆ ಹಿತವಚನಗಳನ್ನು ನುಡಿದೆ. ನಿನಗೆ ಮಂಗಳವಾಗಲಿರಿ. ವಾನರರಿಂದ, ಶ್ರೀರಾಮನಿಂದ ನಿನ್ನ ಬಂಧುಗಳನ್ನು ನಿನ್ನನ್ನು ರಕ್ಷಿಸಿಕೋ. ಇಗೋ, ನಾನು ಹೊರಡುತ್ತೇನೆ. ಮೃತ್ಯುಮುಖರಾದವರು ಮಿತ್ರರ ಹಿತವಚನವನ್ನು ಕೇಳದು. ಹೀಗೆ ನುಡಿದು ತನ್ನ ಮಂತ್ರಿಗಳೊಡನೆ ರಾಮ ಲಕ್ಷ್ಮಣರಿರುವಲ್ಲಿಗೆ ಬಂದುಬಿಟ್ಟನು. ನಮಸ್ಕಾರ.